ಈಗ ಸಿಕ್ ಮೈಂಡ್ ಬಗ್ಗೆ ಬರೋಣ. ಯಾರಿಗೆ ಎಮೋಷನ್ಸು ಈ ಫಿಯರ್ ಜಾಸ್ತಿ ಇರುತ್ತೆ ಅವ್ರಿಗೆ ಕಿಡ್ನಿ ಫೇಲ್ಯೂರು ಮತ್ತು ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ನಂಬರ್ 2, ಯಾರಿಗೆ ಸಿ ಸೆಕ್ಷನ್ ಆಗಿರುತ್ತೆ, ಕಿಡ್ನಿ ಮೆರಿಡಿಯನ್ ಕಟ್ ಮಾಡಿರ್ತಾರೆ ಬಿಲೋ ಅಂಬಿಲಿಕಸ್ ನೇವೆಲ್ಲು, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಸೊ ಏನಾಗುತ್ತೆ, ಯಾರಿಗೆ ಭಯ ಜಾಸ್ತಿ ಇರುತ್ತೆ ಅಂದರೆ ಫಿಯರ್ ಆಫ್ ವಾಟರು, ಫಿಯರ್ ಆಫ್ ಪೀಪಲ್ಲು, ಫಿಯರ್ ಆಫ್ ಬ್ಲ್ಯಾಕ್ ಕಲರು, ಫಿಯರ್ ಆಫ್ ಡಾರ್ಕ್ನೆಸ್ಸು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಎರಡನೇದು, ಯಾರಿಗೆ ಈ ಹೇಟ್ರೆಡ್ ಜಾಸ್ತಿ ಇರುತ್ತೆ ಹೇಳ್ತಾರಲ್ಲ, ಹೇಟ್ರೆಡ್ನೆಸ್ ಅಂದರೆ ಇನ್ನೊಬ್ಬನ ಹೇಟ್ ಮಾಡೋದು, ಅವ್ರ ಬಗ್ಗೆ ಜಿಲಸಸ್ ಇರೋದು, ಅವ್ರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಹೇಟ್ ನೋ ಬಡಿ, ಲವ್ ಎವ್ರಿಬಡಿ. ಸೊ ಬಿ ಕೈಂಡ್ ಹಾರ್ಟೆಡ್, ಹ್ಯಾವ್ ಸಿಂಪತಿ ಅಂಡ್ ಎಂಪತಿ. ಇನ್ನೊಬ್ಬರ ಬಗ್ಗೆ ಸಿಂಪತಿ, ಎಂಪತಿ, ಕೇರಿಂಗ್ ಅಟಿಟ್ಯೂಡ್ ಇದ್ರೆ ನಿಮ್ಮ ಹಾರ್ಟ್ ಚೆನ್ನಾಗಿರುತ್ತೆ. ಇದು ನಾನು ಹೇಳ್ಬೋದು ನಿಮಗೆ. ಹೀಗಾಗಿ ಈ ಸಿಕ್ ಮೈಂಡಿಂದ ಹೊರಗಡೆ ಬನ್ನಿ, ಎಲ್ಲರೂ ಕರುಣೆಯ ದಯೆ ತೋರಿಸಿ, ಸಿಂಪತಿ ಎಂಪತಿ ತೋರಿಸಿ, ಕೇರ್ ಮಾಡಿ, ಪ್ರಕೃತಿಯನ್ನು ಕೇರ್ ಮಾಡಿ, ಎನಿಮಲ್ಸ್ ಕೇರ್ ಮಾಡಿ, ಜನರ ಬಗ್ಗೆ ಕೇರ್ ಮಾಡಿ. ಆವಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ನೋಡಿ, ಇತ್ತೀಚೆಗೆ ಭಾಳಷ್ಟು ಬಿಲಿಯನರ್ಸ್ ಸಾವಿರಾರು ಕೋಟಿ ದುಡ್ಡಿದ್ರು ಕೂಡ ಅವ್ರು ಯಾವುದೇ ಸಿಂಪತಿ ಎಂಪತಿ ಇಲ್ಲದೆ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ತಪ್ಪು ನಾನು ಸುತ್ತ ನೋಡಿದ್ದೇನೆ. ಮತ್ತು ಈ ಕೆಲವೊಬ್ಬರು ಟಾರ್ಚರ್ ಕೊಡ್ತಾರೆ ಇನ್ನೊಬ್ಬರಿಗೆ, ಅವ್ರಿಗೆ ಕೂಡ ಕೋಪ, ಫ್ರಸ್ಟ್ರೇಷನ್ ಜಾಸ್ತಿ ಆಗಿ ಸ್ಟ್ರೋಕ್ ಆಗೋ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ನಿಮಗೆ ಒಳ್ಳೆ ಎಮೋಷನ್ಸು, ಒಳ್ಳೆ ಕೇರಿಂಗ್ ಅಟಿಟ್ಯೂಡು, ಸಿಂಪತಿ ಎಂಪತಿ, ಈ ಫಾರ್ಗಿವ್ನೆಸ್ಸು ಇದ್ದರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಕಡಿಮೆ ಇದೆ ಅಂತ ಹೇಳ್ಬೋದು. ನಾವು ಬರೀ ಕೊಲೆಸ್ಟ್ರಾಲ್ ಚೆನ್ನಾಗಿಟ್ಕೊಂಡ್ರೆ, ಬಿ ಪಿ ಶುಗರ್ ಚೆನ್ನಾಗಿಟ್ಕೊಂಡ್ರೆ, ಜಿಮ್ ಮಾಡಿದರೆ, ಅಥವಾ ನಾನು ಎವ್ರಿ ಇಯರು ಹಾರ್ಟ್ ಚೆಕಪ್ ಮಾಡಿದರೆ, ಮತ್ತು ಈ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಹಾರ್ಟ್ ಅಟ್ಯಾಕಿಂದ ಬಚಾವಾಗೋದನ್ನು ದಯವಿಟ್ಟು ತಿಳ್ಕೊಬೇಡಿ. ದಯವಿಟ್ಟು ಒಳ್ಳೆ ಮನಸ್ಸನ್ನು ರೂಢಿ ಮಾಡ್ಕೊಳ್ಳಿ, ಹಾರ್ಟ್ ಅಟ್ಯಾಕಿಂದ ತಪ್ಪಿಸ್ಕೊಳ್ಳಿ ನಾನು ಹೇಳ್ತೀನಿ. ನೋಡಿ, ಇವತ್ತು ನಾನು 7S ಆಫ್ ದ ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳಿದೆ. ಇನ್ನು ಕೆಲವೊಂದು ಕಾರಣ ಇದೆ, ಅದು SL ಬರಲ್ಲ. ಏನಂದರೆ ಹೈಪರ್ ಟೆನ್ಷನ್ನು. ನೋಡಿ, ಹೈ ಬಿ ಪಿ ಇವತ್ತು ಭಾಳ ಕಾಮನ್ನು. ಹೇಳ್ತಾರಲ್ಲ, ನೋ ಬಿ ಪಿ ಬಿ ಹ್ಯಾಪಿ ಅಂತ. ಸೊ ಬ್ಲಡ್ ಪ್ರೆಷರು ಕೆಲವರು ಗೊತ್ತೇ ಆಗಲ್ಲ, ಸೈಲೆಂಟ್ ಹೈಪರ್ ಟೆನ್ಷನ್ ಇರುತ್ತೆ. ಹೈಪರ್ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಭಾಳಷ್ಟು ದಾರಿಗಳಿದೆ. ಅಕ್ಯುಪಂಕ್ಚರಲ್ಲಿ ಕಡಿಮೆ ಮಾಡ್ಕೋಬೋದು, ಸ್ಟ್ರೆಸ್ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಕೂಡ ಕಡಿಮೆ ಮಾಡ್ಕೋಬೋದು, ಒಳ್ಳೆ ಎಕ್ಸಸೈಸ್ ಮಾಡಿ ಕಡಿಮೆ ಮಾಡ್ಕೋಬೋದು. ನ್ಯಾಚುರಲ್ ರಿಲೀಫ್ ಅಂದರೆ ನಿಮಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲು ಓಟ್ ಬ್ರ್ಯಾಂಡ್ ತೊಗೊಳ್ಳಿ, ರೆಡ್ಡಿಶ್ ರೈಸ್ ಸಪ್ಲಿಮೆಂಟ್ ತೊಗೊಳ್ಳಿ, ಗುಗ್ಗಳು ಲಿಪಿಡ್ ಪ್ರೊಫೈಲ್ ಲಿಪಿಡ್ ಬರುತ್ತೆ ನಿಮಗೆ, ಅದನ್ನು ತೊಗೊಳ್ಳಿ. ಅಗಸೆ ಬೀಜದ ಪೌಡರ್ ತೊಗೊಳ್ಳಿ, ಒಮೆಗಾ 3. ಇದನ್ನು ತೊಗೊಂಡಾಗ, ಮತ್ತು ಕ್ವಾಡ್ಲಿವರ್ ಆಯಿಲ್ ಕ್ಯಾಪ್ಸೂಲ್ ಈ ಥರ ತೊಗೊಂಡಾಗ ಬಿ ಪಿ ಎ ಮತ್ತು ಬೀಟ್ರೂಟ್ ಜ್ಯೂಸು, ನ್ಯಾಚುರಲ್ ವೈಸೋಡೈಲೇಟರ್ ಅಂತ ಹೇಳ್ಬೋದು, ಇದನ್ನು ತೊಗೊಂಡಾಗ ಬಿ ಪಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಅಥವಾ ಡಾಕ್ಟರ್ ಹತ್ರ ತೋರಿಸಿ ಬಿ ಪಿ ಮಾತ್ರ ತೊಗೊಳ್ಳಿ, ದಯವಿಟ್ಟು ನಿಲ್ಲಿಸಬೇಡಿ. ಬಿ ಪಿಯನ್ನು ಕಂಟ್ರೋಲ್ ಇರೋದ್ರಿಂದ ಕೂಡ ಹಾರ್ಟ್ ಅಟ್ಯಾಕನ್ನು ತಡಿಬೋದು. ನೆಕ್ಸ್ಟ್ ಬಂದು ಒಬಿಸಿಟಿ. ಒಂದು ಸಿಂಪಲ್ ಟಿಪ್ ಕೊಡ್ತೀನಿ. ಒಬಿಸಿಟಿ ಅಥವಾ ಎಕ್ಸೆಸ್ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದು ಖಂಡಿತ ಸಾಧ್ಯ ಇದೆ. ಹೇಗೆ? ಸಾಯಂಕಾಲ ಸನ್ ಸೆಟ್ ಆದಮೇಲೆ ಆದಷ್ಟು ಊಟವನ್ನು ಕಡಿಮೆ ಮಾಡಿ, ಮುಂಚೆನೇ ಊಟ ಮಾಡಿ. ನಂಬರ್ 1 ಟಿಪ್. ನಾವು 7ರಿಂದ ರಾತ್ರಿ 11 ಗಂಟೆ ಏನು ಊಟ ಮಾಡ್ತಿಲ್ಲ, ಅದು ನಮ್ಮ ಒಬಿಸಿಟಿಗೆ ಮೇನ್ ಕಾರಣ ಅಂತ ಹೇಳ್ಬೋದು. ನಂಬರ್ 2, ಪ್ರೊಸೆಸ್ ಫುಡ್ಡು, ಪ್ಯಾಕೇಜ್ ಫುಡ್ಡು, ವೈಟ್ ಶುಗರು, ವೈಟ್ ಮೈದಾ, ವೈಟ್ ಬೇಕರಿ ಐಟಮ್ಸಿಂದ ದೂರ ಇದೆ. ಇದು ಕೂಡ ತಮಗೆ ವೇಟ್ ಜಾಸ್ತಿ ಆಗೋಕ್ಕೆ ಮೇನ್ ಕಾರಣ. ನಂಬರ್ 3, ಟೂ ಮಚ್ ಆಫ್ ಸಾಲ್ಟ್ ತೊಗೊಂಡಾಗ ಬಾಡಿಯಲ್ಲಿ ಅಥವಾ ಸ್ಟಿರಾಯ್ಡ್ ತೊಗೊಂಡಾಗ ವಾಟರ್ ರಿಟೆನ್ಷನ್ ಆಗಿ ವೇಟ್ ಜಾಸ್ತಿ ಆಗುತ್ತೆ. ಆದಷ್ಟು ಶುಗರು, ಸಾಲ್ಟು, ಸ್ಟಿರಾಯ್ಡಿಂದ ದೂರ ಇರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನೀವು ಹೈ ಫೈಬರ್ ಡಯಟ್, ಒಂದು ಒಳ್ಳೆ ಫೈಬರ್ ತೊಗೊಳ್ಳಿ. ಯಾವುದು? ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು, ಸಿಲೇಮ್ ಹಸ್ಕು, ಓಕೆ, ಇನ್ಯುಲಿನ್ ಪೌಡರ್, ಇನ್ಯುಲಿನ್ INULIN. ಈ ಪೌಡರ್ನು ಪದೇ ಪದೇ ಎವ್ರಿ 2 hours 3 hours ಕಮ್ಮಿ ಒಂದೊಂದು ಸ್ಪೂನ್ ತೊಗೊಂಡಾಗ ಕೂಡ ಹೈ ಫೈಬರ್ ಫುಡ್ ತೊಗೊಂಡಾಗ ನಮಗೆ ವೇಟ್ ಕೂಡ ಕಡಿಮೆ ಆಗುತ್ತೆ. ಕೆಲವರಿಗೆ ಮಸಲ್ ಜಾಸ್ತಿಯಾಗಿ ವೇಟ್ ಜಾಸ್ತಿ ಇರುತ್ತೆ, ಅದು ನಥಿಂಗ್ ಟು ವರಿ ಅಬೌಟ್ ದ್ಯಾಟ್. ಬಟ್ ನಾನು ಹೇಳೋದು ಅಬ್ಡಾಮಿನಲ್ ಒಬೆಸಿಟಿ, ಬೆಲ್ಲಿ ಫ್ಯಾಟ್ ಅಂತ ಹೇಳ್ತೇವಲ್ಲ, ಅದು ನಮಗೆ ಕಡಿಮೆ ಇರಬೇಕಂದ್ರೆ ಹೈಟಲ್ಲೇ ಹಾಫ್ ಇರಬೇಕು. ಸೊ ವೇಸ್ಟ್ ಸರ್ಕಂಫರೆನ್ಸು ಆ್ಯಂಡ್ ದ ಬೆಲಿ ಬಟನ್ ಲೆವೆಲ್. ನೆಕ್ಸ್ಟ್ ಬಂದು ಡ್ರಗ್ ಸೈಡ್ ಎಫೆಕ್ಟ್. ನೋಡಿ, ಇವತ್ತು ಭಾಳಷ್ಟು ಜನ ಪ್ರತಿಯೊಂದಕ್ಕೂ ಮಾತ್ರೆ ತಗೋತಾರೆ. ಅಬಿಪ್ರೊಫಿನು, ಆಸ್ಪಿರಿನು, ನೈಮಸೆಲೈಡ್ ವೆರಿ ಪವರ್ಫುಲ್ ಪೇನ್ ಕಿಲ್ಲರು, ಆಕ್ಸಿಕಾಂಟಿನು, ನಾರ್ಕೋಟಿಕ್ ಪೇನ್ ಕಿಲ್ಲರು. ಈ ಥರ ಪೇನ್ ಕಿಲ್ಲರ್ ತೊಗೊಂಡು ಏನಾಗುತ್ತೆ ನಿಮಗೆ, ಅದರಿಂದ ಸೈಡ್ ಎಫೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಈಗ ನೋಡಿ, ಕಾಮನ್ ಕೋಳಿ ಮೆಡಿಸಿನ್ ಕೊಡ್ತಾರೆ, ಸಿಟ್ರಿಜಿನ್, ಅವೆಲ್ಲ ವೇಸ್ಟ್ ಆಫ್ ಸ್ಟಿಕ್ಕರು. ಅದು ತೊಗೊಂಡಾಗ ಕೂಡ ಬ್ಲಡ್ ವೆಸಲ್ ನ್ಯಾರೋ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಟೂ ಮಚ್ ಆಫ್ ಕಾಫಿ ಕುಡಿದಾಗಲೂ ಕೂಡ, ಕಾಫಿ ಇಸ್ ಆಲ್ಸೋ ಒನ್ ಆಫ್ ದ ಸೈಕೋ ಅಡಿಕ್ಟಿವ್ ಸಬ್ಸ್ಟೆನ್ಸ್, ಅವಾಗ ಕೂಡ ಹಾರ್ಟ್ ಅಟ್ಯಾಕ್ ಹೋಗೋ ಚಾನ್ಸ್ ಇರುತ್ತೆ ಟೂ ಮಚ್ ಕಾಫಿ ಕುಡಿದಾಗ. ಮತ್ತು ಇನ್ನೂ ಕೆಲವೊಂದು ಡ್ರಗ್ಸ್, ಸ್ಟೆಟಿನ್ಸು ಮತ್ತು ಡಯಾಬಿಟಿಸ್ ಮೆಡಿಸಿನ್ ತೊಗೊಂಡಾಗ ಕೂಡ ಹಾರ್ಟ್ ಅಟ್ಯಾಕ್ ಹೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ತಾವು ಯಾವುದೇ ಔಷಧಿ ತೊಗೊಳ್ಳಿ, ಅದನ್ನು ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ, ಮತ್ತು ಡ್ರಗ್.com ಅಲ್ಲಿ ಹೋಗ್ಬಿಟ್ಟು ಅದನ್ನು
ಜನರಿಕ್ ನೇಮ್ ಟೈಪ್ ಮಾಡಿ, ಅವಾಗ ಸೈಡ್ ಎಫೆಕ್ಟ್ ಒಂದು ಲಿಸ್ಟ್ ಬರುತ್ತೆ, ಅದನ್ನು ಚೆಕ್ ಮಾಡಿ. ಸೊ ಅದನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ.